Hi friends, welcome back to SPK English Academy. In today's video, we will discuss how to change passive voice in simple past tense, past continuous tense, and past perfect tense. So in the last videos, we discussed how to change passive voice in simple present tense, present continuous, present perfect. Today we'll discuss the past tense. See, in simple past tense, we have the verb to form. So, see, active formula. In simple past tense, we have subject, verb to, or verb P. Verb P means verb past. Verb P ಅಂತಂದ್ರೆ verb past ಅಂತ ಅರ್ಥ. ಅಥವಾ verb to, verb past ಅಂದ್ರೆ ಎರಡು ಒಂದೇ ಅಬ್ಜೆಕ್ಟ್ ಇರುತ್ತೆ. ಇದು ಆಕ್ಟಿವ್ ವಾಯ್ಸ್ ಅಲ್ಲಿ ಇರತಕ್ಕಂತ ಸೆಂಟೆನ್ಸ್ ದ ಕಾನ್ಸ್ಟ್ರಕ್ಷನ್ ಪ್ಯಾಟರ್ನ್. What is the pattern of passive voice? See, subject was or were. We have to take was or were in simple past tense in passive voice. So after that was or were, we take verb 3 form, then by, then object. So this is the formula of passive voice in simple past tense. Now let's look at one example. ಇದು ಏನಪ್ಪಾ ಅಂದ್ರೆ passive voice ನ formula. ನಾವೀಗ ಒಂದು ಎಕ್ಸಾಂಪಲ್ ಅನ್ನು ನೋಡೋಣ ಇಲ್ಲಿ. ನೋಡಿಲಿ, ಭೀಮಣ್ಣ ಬಾಟ್ ಅ ನೋಕಿಯಾ ಮೊಬೈಲ್. ಇಟ್ಸ್ ಎನ್ ಎಕ್ಸಾಂಪಲ್. ಸಿ, ಕೊಟ್ಟಿರುವಂತ ಸೆಂಟೆನ್ಸ್ ಅನ್ನ ನಾವು ಮೊದಲು 3 ಭಾಗಗಳನ್ನಾಗಿ ವಿಂಗಡಿಸಬೇಕು. ಇಲ್ಲಿ ವಿಂಗಡಿಸಿದ್ದೇವೆ. ಇದು ಸಬ್ಜೆಕ್ಟ್ ಆಗಿದೆ ಭೀಮಣ್ಣ. ಹಿಯರ್ ಇಟ್ ಈಸ್ ವರ್ಬ್ ಟು. ದಿಸ್ ಈಸ್ ಆಬ್ಜೆಕ್ಟ್. ನಾನು ಹೇಳಿದೆ ನಿಮಗೆ, ಅಬ್ಜೆಕ್ಟ್ ಸಬ್ಜೆಕ್ಟ್ ಪ್ಲೇಸ್ಗೆ ಹೋಗ್ತದೆ, ಸಬ್ಜೆಕ್ಟ್ ಅಬ್ಜೆಕ್ಟ್ ಪ್ಲೇಸ್ಗೆ ಬರ್ತದೆ ಅಂತ ಹೇಳಿ ಪ್ಯಾಸಿವ್ದಲ್ಲಿ. ಹಾಗೆ ನೋಡಿ ಇಲ್ಲಿ ನೋಕಿಯಾ ಮೊಬೈಲ್ ಇಲ್ಲಿ ಬಂದು ಸಬ್ಜೆಕ್ಟ್ ಆಗಿದೆ, ಅಂದ್ರೆ ನಾವು ಇದನ್ನ ಇಲ್ಲಿ ತಂದಿದ್ದೇವೆ. ಹಾಗೆ ಕೂಡ ಇಲ್ಲಿ ಸಬ್ಜೆಕ್ಟ್ ಇದೆಯಲ್ಲ ಭೀಮಣ್ಣ, ಸೊ ಇಟ್ ಕಮ್ಸ್ ಟು ದಟ್ ಪ್ಲೇಸ್. ಇಲ್ಲಿದೆ ನೋಡಿ, ಇಲ್ಲಿ ಬಂದಿದೆ ಸಬ್ಜೆಕ್ಟ್ ಇದ್ದಿದ್ದು ಅಬ್ಜೆಕ್ಟ್. ಹಾಗೆ ಇಲ್ಲಿ ನೋಕಿಯಾ ಮೊಬೈಲ್ is singular subject. We have used was here. Then bought third form, bring buy, bought. So this is verb form. Now buy, so this is a passive form. So now I have to go to that and there one example. See, India launched Aryabhatta. See, Aryabhatta was launched by India. See how to form negative passive voices. See, we have to insert not in between auxiliary and verb 3 in all passives. ನಾವು ಪ್ಯಾಸಿವ್ ವಾಯ್ಸ್ ನಲ್ಲಿ ನಾಟ್ ಅನ್ನ ಎಲ್ಲಿ ಬಳಸಬೇಕು, ಎಲ್ಲಿ ಸೇರಿಸಬೇಕಂತಂದ್ರೆ ಹೆಲ್ಪಿಂಗ್ ವರ್ಬ್ ನಂತರ ಮತ್ತು ಈ ವರ್ಬ್ 3 ಯ ಮೊದಲು, ಮತ್ತು ಹೆಲ್ಪಿಂಗ್ ವರ್ಬ್ ಮತ್ತು ವರ್ಬ್ 3 ಯ ಮಧ್ಯದಲ್ಲಿ ಸೆಂಟರ್ದಲ್ಲಿ ನಾವು ಇಲ್ಲಿ ಹಾಕಿದೆ ನೋಡಿ, ಆ ನಾಟ್ ಅನ್ನ ಬಳಸಬೇಕು. ನೋಡಿ ಎಕ್ಸಾಂಪಲ್, ಶೀತಲ್ ಡಿಡ್ ನಾಟ್ ಬ್ರಿಂಗ್ ದ ಸೈಕಲ್. ಶೀತಲ್ ಸೈಕಲ್ ಅನ್ನು ತಂದಿಲ್ಲ ಹೇಳ್ತಾರೆ. ಇದರ ಪ್ಯಾಸಿವ್ ಫಾರ್ಮ್ ಏನಿದೆ ನೋಡಿ, ದ ಸೈಕಲ್, ಇಲ್ಲಿ ಸೈಕಲ್ ಅಬ್ಜೆಕ್ಟ್ ಆಗಿದೆ, ಇಲ್ಲಿ ಸಬ್ಜೆಕ್ಟ್ ಆಗಿದೆ. ಹಾಗೆ ಇಲ್ಲಿ ಸೈಕಲ್ ಅನ್ನು ಒಂದೇ ಇದೆ, ವಾಸ್ ಯೂಸ್ ಮಾಡಿದ್ದೇವೆ. ಇಲ್ಲಿ ನಾಟ್ ನೋಡಿ, ಇಲ್ಲಿ ವಾಸ್ ಆಕ್ಸಿಲರಿ ಇದೆ ಹೆಲ್ಪಿಂಗ್ ವರ್ಬ್, ಮತ್ತು ಇಲ್ಲಿ ಬಾಟ್ ವರ್ಬ್ 3 ಇದೆ. ಇವೆರಡರ ಮಧ್ಯದಲ್ಲಿ ನಾವು ನಾಟ್ ಅನ್ನ ಬಳಸಿದ್ದೇವೆ. ಇಲ್ಲಿ ಬೈ, ಹಾಗೆ ಶೀತಲ್ ಇದು ಇಲ್ಲಿ ಸಬ್ಜೆಕ್ಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಅಬ್ಜೆಕ್ಟ್ ಪ್ಲೇಸ್ಗೆ ಬಂದಿದೆ. ನೋಡ್ಬೇಕು, ಗಮನಿಸ್ಬೇಕು ಇಲ್ಲಿ ನೋಡಿ. ಹಾಗೆ ಎಸ್ ಆರ್ ನೋ ಕ್ವಶನ್ಸ್ ಅಲ್ಲಿ ಹೇಗೆ ಮಾಡ್ತೇವೆ ಅಂತ, ಅದೇ ರೀತಿ ಎಸ್ ಆರ್ ನೋ ಕ್ವಶನ್
ಗಳು ಏನಪ್ಪಾ ಅಂದ್ರ ಹೆಲ್ಪಿಂಗ್ ವರ್ಬ್ದಿಂದ ಪ್ರಾರಂಭವಾಗ್ತವೆ. ಇಲ್ಲಿ ಪ್ಯಾಸಿವ್ದಲ್ಲಿ ಹೆಲ್ಪಿಂಗ್ ವರ್ಬ್ ಆದ ನಂತರ ಸಬ್ಜೆಕ್ಟ್, ವರ್ಬ್ 3 ಮತ್ತು ಬೈ ಅಬ್ಜೆಕ್ಟ್. ಇಲ್ಲಿ ಕ್ವಶನ್ ಆಗಿದೆ ಅಂದ್ರೆ ಕ್ವಶನ್ ಮಾರ್ಕ್ ಅನ್ನು ಹಾಕಬೇಕು. ನೋಡಿ ಇಲ್ಲಿ ಫಸ್ಟ್ ಎಕ್ಸಾಂಪಲ್, ಡಿಡ್ ದ ಟೀಚರ್ ಟೀಚ್ ದ ಪೋಯಮ್. ನೋಡಿ, ವಾಸ್ ದ ಟೀಚರ್ ವಾಸ್ ದ ಪೋಯಮ್ ಟಾಟ್ ಬೈ ದ ಟೀಚರ್. ಇಲ್ಲಿ ದ ಪೋಯಮ್ ಒಂದೇ ಅಥವಾ ಸಿಂಗುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇಲ್ಲಿ ವಾಸ್ ತೆಗೆದುಕೊಂಡಿದ್ದೇವೆ. ಹಾಗೆ ಟೀಚ್ ದ ಥರ್ಡ್ ವರ್ಬ್ ಟಾಟ್. ಹಾಗೆ ಬೈ ದ ಟೀಚರ್, ಇಲ್ಲಿ ಟೀಚರ್ ಸಬ್ಜೆಕ್ಟ್ ಆಗಿತ್ತು, ಇಲ್ಲಿ ಅಬ್ಜೆಕ್ಟ್ ಆಗಿದೆ. ಇಲ್ಲಿ ಪೋಯಮ್ ಅಬ್ಜೆಕ್ಟ್ ಆಗಿತ್ತು, ಇಲ್ಲಿ ಪ್ಯಾಸಿವ್ದಲ್ಲಿ ಸಬ್ಜೆಕ್ಟ್ ಆಗಿದೆ. ನೋಡಿ ಕ್ವೆಶ್ಚನ್ ಅನ್ನು ಹೇಗೆ ಮಾಡಬೇಕು. ಇಲ್ಲಿ WH ಕ್ವೆಶ್ಚನ್, ಹೆಲ್ಪಿಂಗ್ ವರ್ಬ್ಸ್, ಸಬ್ಜೆಕ್ಟ್, ವರ್ಬ್ P verb PP or verb 3 by object question mark. See one example, who broke this window pane. ನೋಡಿಲಿ, who broke this window pane. ಈ ರೀತಿ ಹೂ ಬಿಗಿನಿಂಗ್ ನಾವು ಯೂಸ್ ಮಾಡಿದಾಗ ಅದನ್ನು ಹೇಗೆ ಮಾಡಬೇಕು, ಇಲ್ಲಿ ಬೈ ಹೂಮ್ ಅಂತ ತಗೋಬೇಕು. ಬೈ ಹೂಮ್ ವಾಸ್ ದಿಸ್ ವಿಂಡೋ ಪೇನ್ ಬ್ರೋಕನ್. ಈ ರೀತಿಯ ಎಕ್ಸಾಂಪಲ್ಗಳನ್ನ ಪರೀಕ್ಷೆಗಳಲ್ಲಿ ಕೇಳುವ ಸಾಧ್ಯತೆ ಇರ್ತದೆ. ಇಲ್ಲಿ ಹೂ ಬಂದಾಗ ಬೈ ಹೂಮ್ ವಾಸ್ ದಿಸ್ ವಿಂಡೋ ಪೇನ್ ಬ್ರೋಕನ್ ಅಂತ ತೆಗೆದುಕೊಳ್ಬೇಕು. ನೆಕ್ಸ್ಟ್ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ನೋಡೋಣ. ವಿ ಲುಕ್ ಎಟ್ ದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನೌ. ಸಿ ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಹೇಗೆ ಮಾಡ್ತೀವಿ ಅಂತಕ್ಕಂಥದ್ದನ್ನ ನೋಡಿ. ಇಲ್ಲಿ ಸಬ್ಜೆಕ್ಟ್, ವರ್ಬ್, ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಗಳಿರುತ್ತೆ. ಇಲ್ಲಿ ಹಾಗೆ ವರ್ಬ್ 1 ಇರುತ್ತೆ, ಹಾಗೆ ING ಇರುತ್ತೆ, ಇಲ್ಲಿ ಮತ್ತು ಅಬ್ಜೆಕ್ಟ್ ಇರುತ್ತೆ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಎಲ್ಲಾ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಅಲ್ಲಿ ವರ್ಬ್ ING ಇರುತ್ತೆ. ನೋಡಿ ಪ್ಯಾಸಿವ್ ಸಬ್ಜೆಕ್ಟ್ ಇದೆ, ಹೆಲ್ಪಿಂಗ್ ವರ್ಬ್ಸ್ ವಾಸ್ ಆರ್ ವರ್ ಇದ್ದಾವೆ. ಇಲ್ಲಿ ಕಂಟಿನ್ಯೂಸ್ ಗಳಲ್ಲಿ ನಾವು ಪ್ಯಾಸಿವ್ ದಲ್ಲಿ ಎಕ್ಸ್ಟ್ರಾ ಇನ್ನೊಂದು ಆಕ್ಸಿಲರಿ ಅಂದ್ರೆ ಹೆಲ್ಪಿಂಗ್ ವರ್ಬ್ ಹಾಕೋಬೇಕು. ಏನಂತಂದ್ರೆ ಬೀಯಿಂಗ್ ಅಂತಕ್ಕಂಥದ್ದು ಸೇರಿಸಬೇಕು. ಅದು ಆದ ನಂತರ ನಾವು ವರ್ಬ್ P, ಬೈ ಮತ್ತು ಅಬ್ಜೆಕ್ಟ್ ಅನ್ನ ಬಳಸಬೇಕು. ನೋಡಿ ಇಲ್ಲಿ ದ ಲೇಬರರ್ಸ್ ವರ್ ಕಟ್ಟಿಂಗ್ ದ ಟ್ರೀ. ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಆಕ್ಟಿವ್ ವಾಯ್ಸ್. ಇದರ ಪ್ಯಾಸಿವ್ ವಾಯ್ಸ್ ಹೇಗೆ ಮಾಡಿದ್ದೇವೆ ಇಲ್ಲಿ ನೋಡಿ. ಇಲ್ಲಿ ಟ್ರೀಸ್ ಇದೆಯಲ್ಲ, ಈ ಟ್ರೀಸ್ ಅಂತಕ್ಕಂಥ ಆಬ್ಜೆಕ್ಟ್ ಅನ್ನ ಇಲ್ಲಿ ಸಬ್ಜೆಕ್ಟ್ ಮಾಡಿದ್ದೇವೆ. ನೋಡಿ ಇಲ್ಲಿ ಟ್ರೀಸ್ ಪ್ಲೂರಲ್ ಸಬ್ಜೆಕ್ಟ್ ಇದೆ, ಅದಕ್ಕಾಗಿ ಇಲ್ಲಿ ವರ್ ಬಳಸಿದ್ದೇವೆ. ಹಾಗೆ ಆಕ್ಸಿಲರಿ ಆದ ನಂತರ ಇಲ್ಲಿ ಪ್ಯಾಸಿವ್ ವಾಯ್ಸ್ ನಲ್ಲಿ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬೀಯಿಂಗ್ ಅನ್ನ ಬಳಸಿದ್ದೇವೆ ನಾವು. ಅದಾದ ನಂತರ ಕಟ್ಟೆ ಇರುತ್ತೆ, ಬೈ ದ ಲೇಬರ್ಸ್. ಇದು ಲೇಬರ್ಸ್ ಇದೆಯಲ್ಲ, ಇದು ಸಬ್ಜೆಕ್ಟ್ ಇತ್ತು, ಇದನ್ನು ನಾವು ಅಬ್ಜೆಕ್ಟ್ ಮಾಡ್ಕೊಂಡಿದ್ದೇವೆ. ನೋಡಿ ಕ್ವಶನ್ಸ್ ನಲ್ಲಿ ಹೇಗೆ ಮಾಡೋದು ಅಂತ. ಅದೇ ಇಲ್ಲಿ ನೋಡಿ ಕ್ವಶನ್ಸ್ ಗಳು ಬಂದಾಗ ನಾವು WH ಕ್ವಶನ್, ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್, ವರ್ಬ್ 3 ಬೈ ಅಬ್ಜೆಕ್ಟ್, ಕ್ವಶನ್ ಮಾರ್ಕ್ ಹೀಗಿರುತ್ತೆ. ನೋಡಿ ವೈ ವರ್ ದ ಸ್ಟೂಡೆಂಟ್ಸ್ ಡ್ರಾಯಿಂಗ್ ದ ಪಿಕ್ಚರ್ಸ್. ನೋಡಿ WH ಕ್ವಶನ್ ಇದೆ, ಇಲ್ಲಿ ವರ್ ಇದೆ, ಸ್ಟೂಡೆಂಟ್ಸ್ ಪ್ಲೂರಲ್ ಸಬ್ಜೆಕ್ಟ್ ಇರೋದ್ರಿಂದ ಇಲ್ಲಿ ವರ್ ಯೂಸ್ ಮಾಡಿದ್ದೇವೆ. ಇಲ್ಲಿ ಡ್ರಾಯಿಂಗ್ ಇದು ಆಕ್ಟಿವ್ ಫಾರ್ಮುಲಾ, ಇದು ಅಬ್ಜೆಕ್ಟ್ ಆಗಿದೆ. ಇಲ್ಲಿ ನೋಡಿ ಇದರ ಪ್ಯಾಸಿವ್ ಫಾರ್ಮ್ ಹೇಗಿರುತ್ತೆ ಅಂತ ನೋಡಿ. ಇದು WH ಕ್ವಶನಿಂಗ್ ವರ್ಡ್ ಎಲ್ಲಿದೆ ಅಲ್ಲೇ ಇದೆ, ಹಾಗೆ ಇಡಬೇಕು. ಹಾಗೆ ಕೂಡ ಇಲ್ಲಿ ವರ್ ಹೆಲ್ಪಿಂಗ್ ವರ್ಬ್, ಇಲ್ಲಿ ಪ್ಲೂರಲ್ ಇದೆ ಸ್ಟೂಡೆಂಟ್ಸ್, ಇಲ್ಲಿ ಪಿಕ್ಚರ್ಸ್ ಕೂಡ ಪ್ಲೂರಲ್ ಇರೋದ್ರಿಂದ ನಾವು ವರ್ ಅನ್ನ ಬಳಸಿದ್ದೇವೆ ಎರಡರಲ್ಲಿ. ಹೀಗೆ ಇಲ್ಲಿ ಅಬ್ಜೆಕ್ಟ್ ಆಗಿರತಕ್ಕಂತ ಪಿಕ್ಚರ್ಸ್ ಇಲ್ಲಿ ಮತ್ತೆ ಅದು ಏನಾಗಿದೆ, ಸಬ್ಜೆಕ್ಟ್ ಆಗಿದೆ. ಇಲ್ಲಿ ಬೀಯಿಂಗ್ ಕಂಟಿನ್ಯೂಸ್ ಟೆನ್ಸ್ ಗಳಲ್ಲಿ ನಾವು ಪ್ಯಾಸಿವ್ ವಾಯ್ಸ್ ನಲ್ಲಿ ಬೀಯಿಂಗ್ ಅನ್ನ ಬಳಸಿದ್ದೇವೆ. ಅಲ್ಲಿ ಆಕ್ಸಿಲರಿ ನಂತರ ಬೀಯಿಂಗ್ ಬಳಸಿದ್ದೇವೆ. ಇಲ್ಲಿ ಕ್ವಶನ್ ಆಗಿರೋದ್ರಿಂದ ನಾವು ಸಬ್ಜೆಕ್ಟ್ ನಂತರ ನಾವು ಇಲ್ಲಿ ಬೀಯಿಂಗ್ ಅನ್ನ ಬಳಸಿದ್ದೇವೆ. ಅದಾದ ನಂತರ ಡ್ರಾನ್, ಇಲ್ಲಿ ಡ್ರೂ, ಡ್ರಾನ್ ಬೈ ದ ಸ್ಟೂಡೆಂಟ್ಸ್. Now to look at past perfect tense. Past perfect tense ಅಲ್ಲಿ ಇಲ್ಲಿ ಸಬ್ಜೆಕ್ಟ್, ಹ್ಯಾಡ್, ವರ್ಬ್ 3 ಮತ್ತು ಆಬ್ಜೆಕ್ಟ್ ಇರುತ್ತೆ. ಇದು ಆಕ್ಟಿವ್ ಸೆಂಟೆನ್ಸ್ ನ ಪ್ಯಾಟರ್ನ್. ಹಾಗಾದ್ರೆ ಪ್ಯಾಸಿವ್ ಟೆನ್ಸ್ ಸೆಂಟೆನ್ಸ್ ನ ಪ್ಯಾಟರ್ನ್ ಹೇಗಿರುತ್ತೆ, ಇಲ್ಲಿ ಸಬ್ಜೆಕ್ಟ್ ಇರುತ್ತೆ, ಹ್ಯಾಡ್ ಇರುತ್ತೆ. ಇಲ್ಲಿ ಎಲ್ಲಾ ಪರ್ಫೆಕ್ಟ್ ಟೆನ್ಸ್ ಗಳಲ್ಲಿ ಪ್ಯಾಸಿವ್ ವಾಯ್ಸ್ ಗಳಲ್ಲಿ ನಾವು ಬೀನ್ ಅಂತಕ್ಕಂಥ ಮತ್ತೊಂದು ಆಕ್ಸಿಲರಿಯನ್ನು ಬಳಸಬೇಕು. ಇದು ವರ್ಬ್ 3, ಹಾಗೆ ಬೈ ಇಲ್ಲಿ ಆಬ್ಜೆಕ್ಟ್.
ನೋಡಿ ಒಂದು ಎಕ್ಸಾಂಪಲ್, ಮೈ ಟೀಚರ್ ಹ್ಯಾಡ್, ನೋಡಿ ಮೈ ಟೀಚರ್ ಸಬ್ಜೆಕ್ಟ್ ಹ್ಯಾಡ್ ಆಕ್ಸಿಲರಿ ಇನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ presented verb 3 prize, this is object. Look at the passive voice. ನೋಡಿ ಅಬ್ಜೆಕ್ಟ್ ಆಗಿರತಕ್ಕಂಥ ದ ಪ್ರೈಸ್ ಅನ್ನ ನಾವಿಲ್ಲಿ ಸಬ್ಜೆಕ್ಟ್ ಮಾಡಿದ್ದೇವೆ. ಹ್ಯಾಡ್ ಇಲ್ಲಿ ಸಿಂಗುಲರ್ ಇರಲಿ ಪ್ಲೂರಲ್ ಇರಲಿ ಒಂದೇ ಹ್ಯಾಡ್ ಅಂತ ಒಂದೇ ಆಕ್ಸಿಲರಿ ಹ್ಯಾಡ್ ಅನ್ನ ಬಳಸ್ತೀವಿ. ಇಲ್ಲಿ ಬೀನ್ ಎಕ್ಸ್ಟ್ರಾ ನಾವೆಲ್ಲ ಪರ್ಫೆಕ್ಟ್ ಟೆನ್ಸಿನ ಪ್ಯಾಸಿವ್ ಸೆಂಟೆನ್ಸ್ ನ ಪ್ಯಾಟರ್ನ್ ಅನ್ನ ಮಾಡಬೇಕಾದ್ರೆ ಅಲ್ಲಿ ಬೀನ್ ಅನ್ನ ಬಳಸಬೇಕು ಆಕ್ಸಿಲರಿ ಅಂತ. ಇಲ್ಲಿ ಪ್ರೆಸೆಂಟೆಡ್ ವರ್ಬ್ 3, ಇಲ್ಲಿ ಇನ್ಮೇಲೆ ಬೈ ದ ಟೀಚರ್ ಇದೆ. ನೋಡಿ WH ಕ್ವೆಶ್ಚನ್, WH ಕ್ವೆಶ್ಚನ್ ಪ್ಲಸ್ ಹ್ಯಾಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೀನ್ ಪ್ಲಸ್ ವರ್ಬ್ 3 ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಕ್ವೆಶ್ಚನ್ ಮಾರ್ಕ್. ನೋಡಿ ಇಲ್ಲಿ WH ಕ್ವೆಶ್ಚನ್ ಇದೆ ಆಕ್ಟಿವ್ದಲ್ಲಿ, ಇಲ್ಲಿ ಹ್ಯಾಡ್ ಇದೆ ಆಕ್ಸಿಲರಿ, ಇಲ್ಲಿ ಸಬ್ಜೆಕ್ಟ್ ಹಿ ಇದೆ, ನಂತರ ಟಾಟ್ ವರ್ಬ್ 3 ಇದೆ. ಯಾಕಂದ್ರೆ ಇದು ಆಲ್ರೆಡಿ ಪರ್ಫೆಕ್ಟ್ ಟೆನ್ಸ್ ಇರೋದ್ರಿಂದ ಅಲ್ಲಿ ವರ್ಬ್ 3 ಇರುತ್ತೆ. ಇಲ್ಲಿ ಅಬ್ಜೆಕ್ಟ್, ಡಬಲ್ ಅಬ್ಜೆಕ್ಟ್ ಇದಾವೆ ಇಲ್ಲಿ. when had mathematics been taught to you by him. ಇಲ್ಲಿ ಕೆಲವೊಬ್ರು ಏನಪ್ಪಾ ಅಂದ್ರೆ when had mathematics been taught by him to you ಅಂತಾನು ಹಸ್ತಾರೆ. ಅದಕ್ಕಿಂತ ಸೂಕ್ತವಾಗಿರ್ತಕ್ಕಂಥದ್ದು ಇದು ಮುಂಚೆ ಆಕ್ಟಿವ್ ದಲ್ಲಿ ಎಲ್ಲಿರುತ್ತೆ, ಯಾವ ಸ್ಥಾನದಲ್ಲಿರುತ್ತೆ ಅದೇ ಸ್ಥಾನದಲ್ಲಿ ಬಳಸಿದ್ರೆ ತುಂಬಾ ಸರಿಯಾಗಿರುತ್ತೆ. ಸೆಂಟೆನ್ಸ್ ಪ್ಯಾಟರ್ನ್ ಇದೇ ಚೆನ್ನಾಗಿರುತ್ತೆ. ಸೊ ಇಂದಿನ ಒಂದು ಈ ವಿಡಿಯೋದಲ್ಲಿ ನಾವು ಆಕ್ಟಿವ್ ವಾಯ್ಸ್ ಗಳನ್ನ ಪ್ಯಾಸಿವ್ ವಾಯ್ಸ್ ನಲ್ಲಿ ಹೇಗೆ ಚೇಂಜ್ ಮಾಡಬೇಕು ಅನ್ನೋದನ್ನ ಕಲ್ತಿದ್ದೆ. ಅದೇ ರೀತಿ ಯಾವ ಟೆನ್ಸ್ ಅಂತಂದ್ರೆ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಮತ್ತು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗಳಲ್ಲಿ ಪ್ಯಾಸಿವ್ ವಾಯ್ಸ್ ಅನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನಾವು ಕಲ್ತೇವೆ. ಮುಂದಿನ ತರಗತಿಯಲ್ಲಿ ಉಳಿದಿರ್ತಕ್ಕಂಥ ಆಕ್ಸಿಲರಿ ಮತ್ತು ಈ ಇಂಪೆರೇಟಿವ್ ಸೆಂಟೆನ್ಸ್ಗಳಲ್ಲಿ ನಾವು ಪ್ಯಾಸಿವ್ ವಾಯ್ಸ್ ಅನ್ನ ಹೇಗೆ ರಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕಲಿಯೋಣ. ಮತ್ತೆ ನಾಳೆ ಮುಂದಿನ ವಿಡಿಯೋ, ಅಲ್ಲಿವರೆಗೆ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು